ಬಾಗಲಕೋಟೆಯಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ದಂಧೆ, ಅನ್ನಭಾಗ್ಯ ಅಂಗನವಾಡಿ ಪಡಿತರ ಅಕ್ಕಿ ಕಳ್ಳ ಸಾಗಣೆ. ಬಾಗಲಕೋಟೆಯಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಅನ್ನಭಾಗ್ಯ ಅಂಗನವಾಡಿ ಪಡಿತರ ಅಕ್ಕಿ ಕಳ್ಳ ಸಾಗಣೆ. ಆಹಾರ ಇಲಾಖೆ ಕಣ್ಣು ತಪ್ಪಿಸಿ ನೆರೆ ರಾಜ್ಯಕ್ಕೆ ಸಾಗಣೆ. ಅಕ್ಕಿ ಕಳ್ಳ ಸಾಗಾಟ ಮಾಡ್ತಿದ್ದವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಕಳ್ಳ ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವಂತಹ ಆರೋಪ ಇದೆ. ಅಕ್ರಮದ ವಿರುದ್ಧ ಕ್ರಮ ಕೈಗೊಳ್ಳದ ಸ್ಥಳೀಯ ಅಧಿಕಾರಿಗಳು. ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ. 3 ಆಹಾರ ನಿರೀಕ್ಷಕರು ಮತ್ತು 2 PSIಗಳ ವಿರುದ್ಧ ದೂರು ದಾಖಲಾಗಿರುವಂಥದ್ದು. 12 ಜನ ಪಡಿತರ ಅಂಗಡಿ ಮಾಲೀಕರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಬಸವರಾಜ ಕಾಮಗೊಂಡ ಎಂಬುವರಿಂದ ದೂರು ದಾಖಲಾಗಿದೆ. ಇದು ಅನ್ನಭಾಗ್ಯಕ್ಕೆ ಕನ್ನ ಹಾಕುವಂತಹ ಕೃತ್ಯ. ನೀವು ನೋಡ್ತಾ ಇದ್ದೀರಿ, ಬಾಗಲಕೋಟೆಯಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ದಂಧೆ ನಡೀತಾ ಇದೆ. ಕಡುಬಡವರಿಗೆ, ಬಡತನ ರೇಖೆಗಿಂತ ಕೆಳಗಿರೋರಿಗೆ ಆಹಾರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಯನ್ನು ಕೊಡಲಾಗ್ತಾ ಇದೆ. ಆದರೆ ಈ ಅನ್ನಕ್ಕೆ ಕನ್ನ ಹಾಕುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಆಹಾರ ಇಲಾಖೆಯ ಕಣ್ಣು ತಪ್ಪಿಸಿ ನೆರೆ ರಾಜ್ಯಕ್ಕೆ ಸಾಗಣೆ ಮಾಡ್ತಾ ಇದ್ದಾರೆ ಈ ಖದೀಮರು. ಬಡವರ ಹೊಟ್ಟೆ ಮೇಲೆ ಬರೆ ಎಳೆಯೋ ಕೆಲಸ ಅಂದ್ರೆ ಇದೇನೆ. ರಾಜ್ಯ ಸರ್ಕಾರ ಹೇಳ್ಕೊಳುತ್ತೆ, ನಾವು ಬಡವರಿಗೆ ಮತ್ತ ಆಕಾಶ ಜೋರತ್ತಿಲ್ಲ ಏನಿಲ್ಲ ಜೋರ ಒಂದೇ ಅಲ್ಪ ಕಡ್ರಿ. ಪಡಿತರ ಅಕ್ಕಿ ಕಳ್ಳ ಸಾಗಣೆಗೆ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ದಾರೆ. ಕಳ್ಳ ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲು ಆರೋಪ. ರಾಘವೇಂದ್ರ ತೇಲಿ ವಿರುದ್ಧ 10 ಪ್ರಕರಣಗಳು ದಾಖಲಾಗಿವೆ. ಪಡಿತರ ಅಂಗಡಿಯ ನೌಕರ ರಾಘವೇಂದ್ರ ತೇಲಿ ಎಷ್ಟೇ ದೂರುಗಳು ದಾಖಲಾದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾನೆ ಈ ಖದೀಮ. ನಕಲಿ ಪಡಿತರ ಕಾರ್ಡ್ ಅನ್ನ ಸೃಷ್ಟಿಸಿ ಕನ್ನ ಹಾಕ್ತಿರುವಂತ ರಾಘವೇಂದ್ರ 236 ನಕಲಿ ರೇಷನ್ ಕಾರ್ಡ್ ಸೃಷ್ಟಿಸಿದ್ದಂಥ ರಾಘವೇಂದ್ರ ತೇಲಿ ಕಳ್ಳನ ಕೈಯಲ್ಲಿ ಪಡಿತರ ಅಂಗಡಿ ನೀಡಿರುವಂತ ಆಹಾರ ಇಲಾಖೆ. ಕಳ್ಳನ ಕೈ ಕೊಟ್ರೆ ಇನ್ನೇನ್ ಮಾಡ್ತಾನ ಅವನು? ಆಹಾರ ಇಲಾಖೆ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾಗಿರುವಂತ ಆರೋಪ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ನೀವೀಗ ನೋಡ್ತಾ ಇದ್ದೀರಿ ಯಾವ ರೀತಿ ಕಳ್ಳ ಸಾಗಣೆ ನಡೀತಾ ಇದೆ. ಬಡವರ ಅನ್ನಕ್ಕೆ ಕನ್ನ ಹಾಕುವಂತ ಕೆಲಸ. ಬಾಗಲಕೋಟೆಯ ಬನಹಟ್ಟಿಯಲ್ಲಿ ಪಡಿತರ ಅಕ್ಕಿ ಕಳ್ಳ ಸಾಗಾಟ ದಂಧೆ ನಡೀತಾ ಇದೆ. ಇದು ಬಡವರಿಗೆ, ನಿರ್ಗತಿಕರಿಗೆ ಸಿಗಬೇಕಾಗಿರುವಂತ ಅಕ್ಕಿಯನ್ನ ಈ ಖದೀಮರು, ಈ ಕಳ್ಳರು ಹೊರ ರಾಜ್ಯಗಳಿಗೆ ಸಾಗಾಟ ಮಾಡ್ತಾ ಇದ್ದಾರೆ. ಈ ಒಂದು ಸಾಗಾಟ ದಂಧೆಗೆ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರೆ. ಇದೇನಾ ನಿಮ್ಮ ಅನ್ನಭಾಗ್ಯ ಯೋಜನೆಯ ಸ್ಥಿತಿ? ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ನೋಡಲೇಬೇಕಾದ ಸುದ್ದಿ ಇದು. ನಿಮ್ಮ ಮಹತ್ವಾಕಾಂಕ್ಷೆ ಯೋಜನೆ ಅನ್ನಭಾಗ್ಯ ಯೋಜನೆ ಯಾವ ರೀತಿ ಕನ್ನಭಾಗ್ಯ ಆಗ್ತಾ ಇದೆ ಅಂತೇಳಿ ದಯಮಾಡಿ ನೋಡಿ ನೀವೇ. Ashwavega English News. Coming soon. Your channel, your voice, your trust.